ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅನಾರೋಗ್ಯದಿಂದ ಕನ್ನಡ ಸಿನಿಲೋಕದ ದಿಗ್ಗಜ ಚಂದನವನದ ಪ್ರಚಂಡ ಕುಳ್ಳ ಯುಗಾಂತ್ಯ. ಇಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ದ್ವಾರಕೀಶ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶ. 11 ಗಂಟೆ ನಂತರ ಚಾಮರಾಜಪೇಟೆಯಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ. ಏಪ್ರಿಲ್ 20ರಂದು ಪ್ರಧಾನಿ ಮೋದಿ ಮತ್ತೆ ರಾಜ್ಯಕ್ಕೆ ರೀ ಎಂಟ್ರಿ. ಮೊದಲು ಚಿಕ್ಕಬಳ್ಳಾಪುರ ನಗರದಲ್ಲಿ ಸಮಾವೇಶ ನಡೆಸಿ ಡಾಕ್ಟರ್ ಕೆ ಸುಧಾಕರ್, ಮಲೇಶ್ ಬಾಬು, ಡಾಕ್ಟರ್ ಮಂಜುನಾಥ್ ಪರ ಪ್ರಚಾರ. ಬಳಿಕ ಬೆಂಗಳೂರಲ್ಲಿ ಬೃಹತ್ ಸಮಾವೇಶ ನಡೆಸಿ ಬೆಂಗಳೂರು ಅಭ್ಯರ್ಥಿಗಳ ಪರ ಮತಬೇಟೆ. ಮೋದಿ ಬೆನ್ನಲ್ಲೇ ಇಂದು ರಾಜ್ಯಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಮನ. ಮಂಡ್ಯದಲ್ಲಿ ಸಮಾವೇಶ ನಡೆಸಿ ಸ್ಟಾರ್ ಚಂದ್ರು ಪರ ಪ್ರಚಾರ. ಬಳಿಕ ಕೋಲಾರದಲ್ಲಿ ಕೆವಿ ಗೌತಮ್ ಪರ ರಾಗ ಮತಯಾಚನೆ. ಕೋಲಾರಕ್ಕೆ ರಾಹುಲ್ ಗಾಂಧಿ ಅಲ್ಲ, ಅವರ ಅಜ್ಜಿ ತಾತ ಅಮ್ಮ ಬಂದರೂ ಗೆಲ್ಲಲ್ಲ. ಕೋಲಾರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಗೆಲುವು ಖಚಿತ. ರಾಹುಲ್ ಗಾಂಧಿ ಇಲ್ಲೇ ಮೊಕ್ಕಾಂ ಹೂಡಿದ್ರು ನಮ್ಮ ಅಭ್ಯರ್ಥಿ ಸೋಲಿಸುವುದು ಅಸಾಧ್ಯವೆಂದ ಸಂಸದ ಮುನಿಸ್ವಾಮಿ. ಧಾರವಾಡದಲ್ಲಿ ಐಟಿಯಿಂದ ಬರೋಬ್ಬರಿ 18 ಕೋಟಿ ಬೇಟೆ. ಸಚಿವ ಸಂತೋಷ್ ಲಾಡ್ ಆಪ್ತ ಎನ್ನಲಾದ ಬಸವರಾಜ್ ದತ್ತುನವರ್ ಮನೆಯಲ್ಲಿ 18 ಕೋಟಿ ಪತ್ತೆ. ಚುನಾವಣೆಯಲ್ಲಿ ಹಂಚಲು ಹಣ ಕೂಡಿಡಲಾಗಿದೆ ಎಂಬ ಶಂಕೆ. ಚುನಾವಣೆ ಹೊತ್ತಲೇ ಡಿಕೆಶಿ ಆಪ್ತನ ಮನೆ ಮೇಲೆ ಐಟಿ ರೇಡ್. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಜಯ್ ದೇವ್ ಮನೆ ಮೇಲೆ ದಾಳಿ. ರಾಮನಗರದ ಮನೆ ಹಾಗೂ ತಪ್ಪಲು ರೆಸಾರ್ಟ್ನಲ್ಲಿ ಅಧಿಕಾರಿಗಳ ಪರಿಶೀಲನೆ. ಇಂದು ಕಾಂಗ್ರೆಸ್ಗೆ ಹಾಲಿ ಸಂಸದ ಕರಡಿ ಸಂಗಣ್ಣ ಸೇರ್ಪಡೆ. ಕೊಪ್ಪಳ ಟಿಕೆಟ್ ನೀಡದ ಕಾರಣ ಬಿಜೆಪಿ ಸದಸ್ಯತ್ವ ಹಾಗೂ ಸಂಸದ ಸ್ಥಾನಕ್ಕೂ ರಾಜೀನಾಮೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಡಿಸಿಎಂ ಡಿಕೆಶಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ. ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲಲು ಬಿಎಸ್ವೈ ಸಂಕಲ್ಪ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಸೋತ ನನಗೆ ರಾಜಕೀಯ ಪುನರ್ಜನ್ಮ ಕೊಡಬೇಕು. ಬಳ್ಳಾರಿಯಲ್ಲಿ ನಡೆದ ಬಿಜೆಪಿ ಸಮಾವೇಶದಲ್ಲಿ ಶ್ರೀರಾಮುಲು ಮನವಿ. ಮುಂದಿನ 5 ವರ್ಷದಲ್ಲಿ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ. ಒಂದ್ ವೇಳೆ ಚಾಲನೆ ಮಾಡದಿದ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ. ಮಂಡ್ಯದ ಮಳವಳ್ಳಿ ಸಮಾವೇಶದಲ್ಲಿ ಕುಮಾರಸ್ವಾಮಿ ನಿರ್ಧಾರ. ನನ್ನ ತೆರಿಗೆ ನನ್ನ ಹಕ್ಕು ಎನ್ನುತ್ತಿದೆ ಡಿಕೆಶಿ. ಸಿಎಂ ಸೀಟ್ ನನ್ನ ಹಕ್ಕು ಎನ್ನಲು ರೆಡಿ. ಲೋಕಸಭಾ ಚುನಾವಣೆ ಬಳಿಕ ಸಿಎಂ ಸ್ಥಾನಕ್ಕೇರಲು ಗುದ್ದಲಿ ಪೂಜೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವ್ಯಂಗ್ಯ. ಕೊಟ್ಟಿರೋ ಕೂಲಿಗೆ ಕೆಲಸವಾಗಿಲ್ಲ, ಬರೀ ಮೈಗಳ್ಳತನ ಆಗಿದೆ. ಉಸಿರು ಕಟ್ಟೋ ವಾತಾವರಣದಿಂದ ನಮಗೆ ಸ್ವಾತಂತ್ರ್ಯ ಬೇಕೆಂದು ಡಿಕೆ ಸುರೇಶ್ ವಿರುದ್ಧ ಅಶ್ವಥ್ ನಾರಾಯಣ್ ಠಕ್ಕರ್. ನಿಮಗೆ ಅಭಿವೃದ್ಧಿ ಅಂದ್ರೇನೇ ಗೊತ್ತಿಲ್ಲ ಅಂತ ಸಂಸದರಿಗೆ ತಿರುಗೇಟು. ಚುನಾವಣೆ ಹಿನ್ನೆಲೆ ಬೆಂಗಳೂರಲ್ಲಿ ಏಪ್ರಿಲ್ 24ರ ಸಂಜೆ 6ರಿಂದ 26ರ ರಾತ್ರಿ 12 ಗಂಟೆವರೆಗೂ ಪ್ರತಿಬಂಧಕಾಜ್ಞೆ. ಅಭ್ಯರ್ಥಿ ಮತ್ತು ಬೆಂಬಲಿಗರು ಗುಂಪು ಸೇರಲು ಹಾಗೂ ಸಭೆ ಸಮಾರಂಭಕ್ಕೆ ನಿಷೇಧ. ದೊಣ್ಣೆ, ಬಂದೂಕು ಸೇರಿ ಮಾರಕಾಸ್ತ್ರ ಕೊಂಡೊಯ್ಯಲು ನೋ ಪರ್ಮಿಷನ್. ಕನ್ನಡದಲ್ಲೇ ಯುಪಿಎಸ್ಸಿ ಪರೀಕ್ಷೆ ಬರೆದು ರ್ಯಾಂಕ್ 641ನೇ ರ್ಯಾಂಕ್ ಪಡೆದ ವಿಧಾನಸೌಧ ಭದ್ರತಾ ವಿಭಾಗದ ಪಿಎಸ್ಐ. ಗುರಿ ಮತ್ತು ಗುರು ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯವೆಂದ ವಿಜಯಪುರದ ಸಂತೋಷ್. ಇಂದು ದೇಶಾದ್ಯಂತ ರಾಮನವಮಿ ಸಂಭ್ರಮ. ಅಯೋಧ್ಯೆ ರಾಮ ಮಂದಿರದ ರಾಮಲಲ್ಲಾ ಹಣೆ ಮೇಲೆ ಬೀಳಲಿದೆ ಸೂರ್ಯ ರಶ್ಮಿ. ವಿಶೇಷ ಕ್ಷಣ ಕಣ್ತುಂಬಿಕೊಳ್ಳಲಿರೋ ಪ್ರಧಾನಿ ಮೋದಿ. ಛತ್ತೀಸ್ಗಢದ ಕಂಕೇರ್ ಜಿಲ್ಲೆಯಲ್ಲಿ 29 ನಕ್ಸಲ್ಗಳ ಎನ್ಕೌಂಟರ್. ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಶಂಕರ್ ರಾವ್ ಕೂಡ ಸಾವು. ಗುಂಡಿನ ಚಕಮಕಿಯಲ್ಲಿ 3 ಮಂದಿ ಭದ್ರತಾ ಸಿಬ್ಬಂದಿಗೂ ಗಾಯ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಬಿಜೆಪಿ ಸಂಸದೆ ಹೇಮಾ ಮಾಲಿನಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪ. ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಬಿಸಿ ಮುಟ್ಟಿಸಿದ ಚುನಾವಣಾ ಆಯೋಗ. 48 ಗಂಟೆಗಳ ಕಾಲ ಪ್ರಚಾರ ನಡೆಸದಂತೆ ನಿರ್ಬಂಧ.
ನಾಡಿದ್ದು ಚುನಾವಣೆ ಇರುವಾಗಲೇ ಇವಿಎಂ ರದ್ದು ಮಾಡಿ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ತರಲು ಮನವಿ. ಹಿಂದೆ ಮತಗಟ್ಟೆ ವಶಪಡಿಸಿಕೊಂಡಿದ್ದು ಮರೆತ್ರಾ ಅಂತ ಸುಪ್ರೀಂ ತರಾಟೆ. ಯುರೋಪ್ ದೇಶಗಳನ್ನ ಭಾರತಕ್ಕೆ ಹೋಲಿಸಬೇಡಿ ಎಂದು ಅರ್ಜಿದಾರರಿಗೆ ಚಾಟಿ. ಕಾಂಗ್ರೆಸ್ ಅನ್ನ ಬೆಂಬಲಿಸಿದ ರೀತಿಯಲ್ಲಿ ಆಮೀರ್ ಖಾನ್ ಡೀಪ್ ಫೇಕ್ ವಿಡಿಯೋ. ಬಿಜೆಪಿಯನ್ನ ಗುರಿಯಾಗಿಸಿ ಡೀಪ್ ಫೇಕ್ ವಿಡಿಯೋ ಹರಿಬಿಟ್ಟ ಆರೋಪ. ಮುಂಬೈ ಪೊಲೀಸ್ ಠಾಣೆಯಲ್ಲಿ ಆಮೀರ್ ಖಾನ್ರಿಂದ ದೂರು. ಬಾಬಾ ರಾಮದೇವ್, ಆಚಾರ್ಯ ಬಾಲಕೃಷ್ಣರಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಶಾಕ್. ಇಬ್ಬರು ಬಹಿರಂಗವಾಗಿ ಕ್ಷಮೆ ಯಾಚಿಸುವಂತೆ ಚಾಟಿ. ಆಯುರ್ವೇದದಲ್ಲಿ ಉತ್ತಮ ಕೆಲಸ ಮಾಡಿದ್ರೂ ಅಲೋಪತಿ ಅವಮಾನಿಸಬೇಡಿ ಎಂದು ಕ್ಲಾಸ್. ಧಾರಾಕಾರ ಮಳೆಗೆ ತತ್ತರಿಸಿದ ದುಬೈನಲ್ಲಿ 18 ಮಂದಿ ಸಾವು. ಯುಎಇನಲ್ಲಿ ಭಾರೀ ಮಳೆಗೆ ವಿಮಾನ ನಿಲ್ದಾಣ, ರಸ್ತೆ, ಮಾಲ್ಗಳು ಜಲಾವೃತ. ಪ್ರವಾಹದ ಪರಿಸ್ಥಿತಿ ನಿರ್ಮಾಣ, ಓಡಾಡಲು ಜನರ ಪರದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.